ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಉದಯ್ ಸ್ಟಡಿ ಸರ್ಕಲ್ ಈ ಯೂಟ್ಯೂಬ್ ಚಾನಲ್ನಿಂದ ಆಯೋಜಿಸಲಾದಂತಹ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಹಲವಾರು ವಿದ್ಯಾರ್ಥಿಗಳು ಭಾಗವಹಿಸಿ ಈ ರಸಪ್ರಶ್ನೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ಎಲ್ಲರಿಗೂ ಅಭಿನಂದನೆಗಳು. ಈ ಒಂದು ಸೆಷನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ನಿನ್ನೆ ಶನಿವಾರ ನಡೆದಂಥ ರಸಪ್ರಶ್ನೆ ಕಾರ್ಯಕ್ರಮದ ಪ್ರತಿಯೊಂದು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ನೋಡ್ತಾ, ಹಾಗೂ ಯಾವ ವಿದ್ಯಾರ್ಥಿ ಎಷ್ಟು ಅಂಕವನ್ನು ಗಳಿಸಿದನು ಅನ್ನೋ ಒಂದು ವಿಶೇಷವಾದಂಥ ಕುತೂಹಲಕಾರಿಯಾದಂತಹ ಮತ್ತು ಯಾವ ವಿದ್ಯಾರ್ಥಿ ಟಾಪ್ 4 ಪ್ಲೇಸ್ ಒಳಗಿದ್ದಾನೆ ಅನ್ನೋದನ್ನು ನೋಡ್ತಿದ್ದೀವಿ. ಇನ್ನೊಂದು ವಿಶೇಷವಾಗಿ ಔಟ್ ಆಫ್ ಔಟ್ ಗಳಿಸಿದ ವಿದ್ಯಾರ್ಥಿಗೆ ನಾವು 500 ರೂಪಾಯಿ ನಗದು ಬಹುಮಾನ ಕೊಡ್ತೀವಿ ಅಂತ ಕೂಡ ಈ ಬಹುಮಾನದ ಒಂದು ವೆಚ್ಚವನ್ನು ಹೇಳಿದ್ವಿ. 500 ಇದನ್ನು 15ಕ್ಕೆ 15 ಅಂಕಗಳನ್ನು ಏನಾದರೂ ಗಳಿಸಲು ಸಾಧ್ಯವಾಗದಿದ್ದರೆ ಹೆಚ್ಚಿಗೆ ಗಳಿಸಿದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಅಭಿನಂದಿಸಿ, ಹಾಗೂ ಅವರಿಗೆ ವಿಶೇಷವಾಗಿ ಈ ವಾರ ಒಂದು ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಒಂದು ವಿಶೇಷ ನೋಟ್ಸನ್ನು ಆ ವಿದ್ಯಾರ್ಥಿಗೆ ಕೊಡಬೇಕಂತ ಡಿಸೈಡ್ ಮಾಡಿದ್ದೀವಿ. ಓಕೆ, ಯಾರು ಆ ವಿಜೇತ, ಯಾರು ಆ ವಿನ್ನರ್ ಅಂತ ನೋಡ್ತಾ ಹೋಗೋಣ ಮುಂದಿನ ಒಂದು ಟೈಮ್ನಲ್ಲಿ. ಈಗ ಸರಿಯಾದ ಉತ್ತರಗಳನ್ನು ನೋಡ್ತಾ ಹೋಗೋಣ. ಪ್ರತಿ ಪ್ರಶ್ನೆಗಳಿಗೂ ಸರಿ ಉತ್ತರಗಳನ್ನು ನೋಡೋಣ. ನಮ್ಮ 1ನೇ ಕ್ವಶನ್ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಗೆ, ಸೈನ್ಸ್ಗೆ ಸಂಬಂಧಿಸಿದಂಗೆ ಏನಾಗಿತ್ತು ಅಂದರೆ, ಯಾವ ಸಸ್ತನಿ ಪ್ರಾಣಿಯು ತಲೆ ಕೆಳಗಾಗಿ ನಡೆಯುತ್ತದೆ ಹಾಗೂ ತಲೆ ಕೆಳಗಾಗಿ ನಿದ್ರಿಸುತ್ತದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ವಿ. ಸಸ್ತನಿ ಪ್ರಾಣಿಗಳು ಅಂದರೆ ಮರಿಗಳಿಗೆ ಎದೆ ಹಾಲನ್ನು ಉಣಿಸಿ ಬೆಳೆಸುವಂತಹ ಪ್ರಾಣಿಗಳನ್ನು ನಾವು ಸಸ್ತನಿಗಳು ಅಥವಾ ಸ್ತನಿಗಳು, ಮ್ಯಾಮಲ್ಸ್ ಅಂಥೇಳಿ ಕರಿತೀವಿ. ತಲೆ ಕೆಳಗಾಗಿ ನಡೆಯುತ್ತದೆ ಮತ್ತು ನಿದ್ರಿಸುತ್ತದೆ ಅನ್ನುವಂಥ ವಿಶೇಷವಾದಂಥ ಪ್ರಶ್ನೆಯಾಗಿತ್ತು. ಭಾಳ ಜನ ವಿದ್ಯಾರ್ಥಿಗಳು ಬಾವಲಿ ಅಂತ ಹಾಕಿದ್ದೀರಿ. ಬಾವಲಿ ನಡೀತದ ನನಗಂತೂ ಗೊತ್ತಿಲ್ಲ, ಬಾವಲಿ ಅಂತ ಉತ್ತರವನ್ನು ಹಾಕಿದ್ದೀರಿ. ಬಟ್ ಇದಕ್ಕೆ ಸರಿಯಾದ ಉತ್ತರ ಸ್ಲಾತ್ ಅನ್ನುವಂತಹ ಒಂದು ಪ್ರಾಣಿ. ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಬೋದು. ಸ್ಲಾತ್ ಅಂತ ನೋಡಿದರೆ ಅದು ಯಾವಾಗಲೂ ನಿದ್ರಾವಸ್ಥೆಯಲ್ಲಿ ತಲೆ ಕೆಳಗಾಗಿ ಹಾಗೂ ನಡೆಯುವಾಗ ತಲೆ ಕೆಳಗಾಗಿ ನಡೆಯುವಂಥ ಒಂದು ವಿಶೇಷ ಸಸ್ತನಿ ಗುಂಪಿಗೆ ಸೇರುವಂಥ ಒಂದು ಪ್ರಾಣಿಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ವಲ್ಕನೀಕರಣ ಅಥವಾ ವಲ್ಕನೈಸೇಷನ್ ಪ್ರೊಸೆಸ್ನಲ್ಲಿ ಯಾವ ಧಾತುವಿನ ಪಾತ್ರ ಪ್ರಮುಖವಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ವಿ. ವಲ್ಕನೀಕರಣ ಪ್ರಕ್ರಿಯೆ ರಬ್ಬರ್ನ ತಯಾರಿಕೆಯಲ್ಲಿ ಬಳಸುವಂಥ ಪ್ರಕ್ರಿಯೆಯಾಗಿದೆ. ಅಂದರೆ ದ್ರವ ರೂಪದಲ್ಲಿರುವ ರಬ್ಬರನ್ನು ಗಟ್ಟಿಯಾಗಿ ರಬ್ಬರನ್ನು ಕನ್ವರ್ಟ್ ಮಾಡೋಕ್ಕೆ ಈ ಪ್ರೊಸೆಸ್ ವೆರಿ ಇಂಪಾರ್ಟೆಂಟ್. ಈ ರಬ್ಬರ್ ತಯಾರಿಕೆಯ ಪ್ರೊಸೆಸ್ನಲ್ಲಿ ಅತ್ಯಂತ ಪ್ರಮುಖವಾದ ಧಾತು ಯಾವುದು ಅಂದರೆ ಗಂಧಕ ಅಥವಾ ಸಲ್ಫರ್ನ ಪಾತ್ರ ಬಹುಮುಖ್ಯವಾದದ್ದು. ಇದನ್ನು ಭಾಳ ಜನ ಕೊಟ್ಟಿದ್ದೀರಿ. ರೈಟ್ ಆನ್ಸರ್. ಇನ್ನು ಹ್ಯಾಲೋಜನ್ಗಳು ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಎಷ್ಟನೇ ಕಂಬ ಸಾಲಿನ ಧಾತುಗಳಾಗಿವೆ? ಹ್ಯಾಲೋಜನ್ ಅಂದರೆ ಲವಣಯುಕ್ತ ಧಾತುಗಳು. ಯಾವ್ಯಾವ ಹ್ಯಾಲೋಜನ್ಸ್ ಅಂದರೆ ಫ್ಲೋರಿನ್, ಬ್ರೋಮಿನ್, ಕ್ಲೋರಿನ್ ಆ್ಯಂಡ್ ಅಯೋಡಿನ್. ಈ 4 ಧಾತುಗಳನ್ನು ನಾವು ಹ್ಯಾಲೋಜನ್ಸ್ ಅಂತೇಳಿ ಕರಿತೀವಿ. ಇವು ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ 17ನೇ ಗುಂಪಿನ ಅಥವಾ 17ನೇ ಕಂಬ ಸಾಲಿನ ಧಾತುಗಳಾಗಿವೆ. ಇದು ಸರಿಯಾದ ಉತ್ತರ. ಇನ್ನು 45 ಡಿಗ್ರಿ ಸೆಲ್ಸಿಯಸ್ ಉಷ್ಣವನ್ನು ಪ್ಯಾರನ್ಹೀಟ್ಗೆ ಪರಿವರ್ತಿಸಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಓಕೆ, ಡಿಗ್ರಿ ಸೆಲ್ಸಿಯಸನ್ನು ಪ್ಯಾರನ್ಹೀಟ್ಗೆ ಪರಿವರ್ತಿಸುವುದಾಗಿರ್ಬೋದು ಅಥವಾ ಪ್ಯಾರನ್ಹೀಟನ್ನು ಡಿಗ್ರಿ ಸೆಲ್ಸಿಯಸ್ಗೆ ಪರಿವರ್ತಿಸುವುದಾಗಿರ್ಬೋದು. ಈ ರೀತಿಯಾದಂಥ ಪ್ರಶ್ನೆಗಳು ಬಂದೇ ಬರ್ತವೆ. ಈಗ ಡಿಗ್ರಿ ಸೆಲ್ಸಿಯಸನ್ನು ಪ್ಯಾರನ್ಹೀಟ್ಗೆ ಪರಿವರ್ತಿಸಲು ಒಂದು ಫಾರ್ಮುಲಾ ಇದೆ. 9/5 ಇಂಟು ದಿಸ್ ಕಾನ್ಸೆಪ್ಟ್ 45 ಡಿಗ್ರಿ, ಇದ್ರ ಜೊತೆ +32 ಅನ್ನು ಆ್ಯಡ್ ಮಾಡಿದ್ದು ಅಂದರೆ ನಿಮ್ಗೆ ಆನ್ಸರ್ ಸಿಗ್ತದೆ. 9/5 ಇಂಟು ಡಿಗ್ರಿ ಸೆಲ್ಸಿಯಸ್ +32. ಓಕೆ, ದಿಸ್ ಆನ್ಸರ್ ಈಸ್ 113 ಫ್ಯಾರನ್ಹೀಟ್. ಓಕೆ, 113 ಫ್ಯಾರನ್ಹೀಟ್ ಉತ್ತರ ಯಾರು ಸರಿ ಹಾಕಿದ್ದೀರಿ ಅವರಿಗೆಲ್ಲ ಮಾರ್ಕ್ಸ್ ಕೊಟ್ಟಿದ್ದಾರೆ. ಇನ್ನು 5ನೇ ಪ್ರಶ್ನೆ, ಮಲೇರಿಯಾವು ಯಾವ ಸೂಕ್ಷ್ಮಾಣು ಜೀವಿಯಿಂದ ಮಾನವನಿಗೆ ಬರುತ್ತದೆ ಅಂತ ಕೇಳಿದ್ದೀವಿ. ಭಾಳ ಜನ ಹೆಣ್ಣು ಸೊಳ್ಳೆ, ಅನಾಫಿಲಿಸ್ ಸೊಳ್ಳೆ, ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಅಂಥೇಳಿ ಕಳಿಸಿದ್ದಾರೆ. ಸೊಳ್ಳೆಯಿಂದ ರೋಗ ಹರಡ್ತದ, ಯಾವುದರಿಂದ ಬರ್ತದ ಅಂತ ಕೇಳಿದ್ದಾರೆ ಕ್ವಶನ್. ಮಲೇರಿಯಾ ರೋಗವು ಯಾವ ಮತ್ತು ಸೊಳ್ಳೆ ಹೆಂಗೆ ಸೂಕ್ಷ್ಮಾಣು ಜೀವಿ ಆಗ್ತದೆ? ಕಣ್ಣಿ ಕಾಣ್ತದ ಸೊಳ್ಳೆ, ಕಣ್ಣಿ ಕಾಣುವಂಥ ಜೀವಿಗಳನ್ನ ನೀವು ಸೂಕ್ಷ್ಮಾಣು ಅಂತೇಳಿ ಕನ್ಸಿಡರ್ ಮಾಡ್ತೀರಿ. ಕ್ವಶನನ್ನು ಸರಿಯಾಗಿ ನೀವು ನೋಡಬೇಕಾಗ್ತದೆ. ಯಾವ ಸೂಕ್ಷ್ಮಾಣು ಜೀವಿಯಿಂದ ಮಾನವನಿಗೆ ಬರ್ತದ ಅಂದರೆ ದಿಸ್ ಆನ್ಸರ್ ಈಸ್ ಪ್ಲಾಸ್ಮೋಡಿಯಂ ವೈವಾಕ್ಸ್ ಅನ್ನುವಂತಹ ಆದಿಜೀವಿಯಿಂದ ಏನಾಗ್ತದೆ? ಪ್ಲಾಸ್ಮೋಡಿಯಂ ವೈವಾಕ್ಸ್ ಅನ್ನುವಂತಹ ಆದಿಜೀವಿಯಿಂದ ಈ ಮಲೇರಿಯಾ ರೋಗವು ಮಾನವನಿಗೆ ಬರುತ್ತದೆ. ಓಕೆ, ದೆನ್ ಅವರ್ ನೆಕ್ಸ್ಟ್ ಕ್ವೆಶನ್ ಈಸ್,
ಇಷ್ಟು ವಿದ್ಯಾರ್ಥಿಗಳಿಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಗಳು ಹಾಗೂ ಕೀ ಆನ್ಸರ್ಗಳನ್ನು ಕೂಡ ಹೇಳಿದ್ದೀನಿ. ಈಗ ಪ್ರಥಮ ಬಾರಿಗೆ ಯಾವ ವರ್ಷದಲ್ಲಿ ಭಾರತದಲ್ಲಿ 14 ಬ್ಯಾಂಕುಗಳ ರಾಷ್ಟ್ರೀಕರಣ ಮಾಡಲಾಯಿತು ಅನ್ನುವಂಥ ಪ್ರಶ್ನೆ ಇದೆ. ಇದು 1969ರಲ್ಲಿ ನಡೆದಂಥ ಒಂದು ಘಟನೆ. 1969ರಲ್ಲಿ ಪ್ರಥಮ ಬಾರಿಗೆ ಇಂದಿರಾ ಗಾಂಧಿಯವರ ಪೀರಿಯಡಲ್ಲಿ ಭಾರತದಲ್ಲಿ 14 ಬ್ಯಾಂಕುಗಳ ನ್ಯಾಷನಲೈಸೇಷನ್ ಅಂದರೆ ರಾಷ್ಟ್ರೀಕರಣ ನಡೀತದೆ. ಇನ್ನು ನೆಕ್ಸ್ಟ್ 1940ರಲ್ಲಿ ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರದ ಬೇಡಿಕೆಯನ್ನಿಟ್ಟು ಪಾಕಿಸ್ತಾನ ಅಂತ ಹೆಸರನ್ನು ಸೂಚಿಸಿದ ವ್ಯಕ್ತಿ ಯಾರು ಅಂತ ಕೇಳಿ ಭಾಳ ಜನ ಉತ್ತರ ಕೊಟ್ಟಂಥ 106 ಜನರು ಕೂಡ ಮೊಹಮ್ಮದ್ ಅಲಿ ಜಿನ್ನಾ ಪಾಕಿಸ್ತಾನವನ್ನು ಅಂದರೆ ಒಂದು ಮುಸ್ಲಿಂ ರಾಷ್ಟ್ರದ ಬೇಡಿಕೆ ಇಟ್ಟವರು. ಒಂದು ಮುಸ್ಲಿಂ ರಾಷ್ಟ್ರ ಆಗಲೇಬೇಕು ಅಂಥೇಳಿ ಒಂದು ಹೋರಾಟ ಮಾಡಿದಂಥ ವ್ಯಕ್ತಿ. ಆದಮ್ಯಾಗ ಅದರ ಪ್ರಥಮ ಅಧ್ಯಕ್ಷರು ಕೂಡ ಆಗಿದ್ದರು, ಒಪ್ಕೋಣ. ಬಟ್ ಅದಕ್ಕೆ ಪಾಕಿಸ್ತಾನ ಅಂಥೇಳಿ ಹೆಸರಿಟ್ಟವ್ರು ಯಾರು ಅನ್ನುವಂಥ ಕ್ವಶನ್ ಕೇಳಲಾಗಿದೆ. ಇಲ್ಲಿ ಉತ್ತರ ರೆಹಮತ್ ಅಲಿ ಚೌಧರಿ. ರೆಹಮತ್ ಅಲಿ ಚೌಧರಿ ಯಾರೋ ಒಂದು ಇಬ್ಬರು ವಿದ್ಯಾರ್ಥಿಗಳು ಮಾತ್ರ ಇದಕ್ಕೆ ಕರೆಕ್ಟ್ ಉತ್ತರ ಕೊಟ್ಟಿದ್ದಾರೆ. ರೆಹಮತ್ ಅಲಿ ಚೌಧರಿ ಅನ್ನುವಂಥವರು ಪಾಕಿಸ್ತಾನ ಅನ್ನುವಂಥ ಹೆಸರನ್ನು ಸೂಚಿಸ್ತಾರೆ. ಇನ್ನು ನೆಕ್ಸ್ಟ್ ಪ್ರಥಮ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂತ ಕೇಳಿದ್ದಾರೆ. ಮದ್ರಾಸ್ ಒಪ್ಪಂದದೊಂದಿಗೆ. ಮದ್ರಾಸ್. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದದೊಂದಿಗೆ. ಮೂರನೇ ಮೈಸೂರು ಆಂಗ್ಲೋ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ. ನಾಲ್ಕನೇದು ಕೂಡ ಶ್ರೀರಂಗಪಟ್ಟಣ ಒಪ್ಪಂದ. ಇಲ್ಲಿ ಟಿಪ್ಪು ಸುಲ್ತಾನ್ ಸಾವಿಗೀಡಾಗ್ತಾರೆ. ಈ ಆಂಗ್ಲೋ ಮೈಸೂರು ಯುದ್ಧಗಳು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. ಓಕೆ, ಇದರ ಉತ್ತರ ಮದ್ರಾಸ್. ಇನ್ನು ನೆಕ್ಸ್ಟ್ ಕ್ವಶನ್, ಮೌರ್ಯ ಚಕ್ರವರ್ತಿಯಾದ ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಬಗ್ಗೆ ತಿಳಿಸಿರುವ ಶಾಸನ ಯಾವುದು ಅಂತ ಕೇಳಿದ್ದಾರೆ. ಇದು ಬಾಬ್ರು ಶಾಸನದಲ್ಲಿ ಪೈಲ ಬಾರಿಗೆ ತಿಳಿಸ್ತಾರೆ. ಬಾಬ್ರು ಶಾಸನ. ಮತ್ತು ಇದನ್ನು ಬಿಟ್ಟರೆ ರುಮಂಡೈ ಶಾಸನ ಅಂಥೇಳಿ ಒಂದು ಬರ್ತದೆ. ರುಮಂಡೈ ಶಾಸನದಲ್ಲೂ ಕೂಡ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಬಗ್ಗೆ ಉಲ್ಲೇಖಗಳಿವೆ. ಬಾಬ್ರು ಶಾಸನ ಮತ್ತು ರುಮಂಡೈ ಶಾಸನ ಇದಕ್ಕೆ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್, ಪ್ರಸ್ತುತ ಭಾರತದ ಉಪರಾಷ್ಟ್ರಪತಿಗಳು ಅಂದರೆ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾರು ಅಂತ ಪ್ರಶ್ನೆಯನ್ನು ಕೇಳಾಗಿತ್ತು. ಅತ್ಯಂತ ಸರಳ ಪ್ರಶ್ನೆ. ಜಗದೀಪ್ ಧನಖರ್ ಅನ್ನುವರು ಪ್ರಸ್ತುತ ಉಪರಾಷ್ಟ್ರಪತಿಗಳು ಭಾರತದ. ವಿದ್ಯಾರ್ಥಿಗಳೇ, ಇವು ಸಮಾಜ ವಿಜ್ಞಾನದ ಪ್ರಶ್ನೆಗಳಾಗಿದ್ವು. ಇನ್ನು ಗಣಿತ ವಿಭಾಗಕ್ಕೆ ಬರೋಣ. 6 ಸೆಂಟಿಮೀಟರ್ ವ್ಯಾಸ ಕೇಳಿದ್ದೀವಿ. ಇದನ್ನು ನಾವು ತ್ರಿಜ್ಯವನ್ನಾಗಿ ಕನ್ವರ್ಟ್ ಮಾಡ್ಕೋಬೇಕಂದ್ರೆ r = 3 ಸೆಂಟಿಮೀಟರ್. ಓಕೆ, ನೇರ ಎತ್ತರವನ್ನು ಕೊಟ್ಟಿದ್ವಿ. ಓಕೆ, ಸ್ಟ್ರೇಟ್ ಹೈಟ್ ಇದು 4 ಸೆಂಟಿಮೀಟರ್ ನೇರ ಎತ್ತರ. ಹಾಗಾದರೆ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನು? πr_l. ಎಲ್ ಅಂದರೆ ಲ್ಯಾಟ್ರಲ್ ಹೈಟ್, ಅಂದರೆ ಓರೆ ಎತ್ತರ. ನಮಗಿಲ್ಲಿ ನೇರ ಎತ್ತರ ಇದೆ, ಇಲ್ಲಿ ಓರೆ ಎತ್ತರವನ್ನಾಗಿ ಕನ್ವರ್ಟ್ ಮಾಡ್ಕೊಂಡು ಈ ಲೆಕ್ಕವನ್ನು ಮಾಡಬೇಕು. ದಿಸ್ ಆನ್ಸರ್ ಈಸ್ 330 / 7 ಸೆಂಟಿಮೀಟರ್ ಸ್ಕ್ವೇರ್. ಆರ್ ಇದನ್ನು ಕನ್ವರ್ಟ್ ಮಾಡಿದ್ದು ಅಂದರೆ 47.1 ಸೆಂಟಿಮೀಟರ್ ಸ್ಕ್ವೇರ್. ಆಲ್ಮೋಸ್ಟ್ 10th ವಿದ್ಯಾರ್ಥಿಗಳೆಲ್ಲರೂ ಈ ಆನ್ಸರನ್ನು ಹಾಕಿದ್ದಾರೆ. ಅಭಿನಂದಿಸ್ತೀನಿ. ಕನ್ವರ್ಟ್ ಮಾಡೋದು ಕೂಡ ನಿಮ್ಗೆ ಗೊತ್ತಾಗ್ಯದ. ಓಕೆ, ಇನ್ನು ನೆಕ್ಸ್ಟ್ 2 ಅನುಕ್ರಮ ಸಂಖ್ಯೆಗಳ ಮೊಸ ಎಷ್ಟು ಅಂತ ಕೇಳಿದ್ದೀನಿ. ಯಾವಾಗಲೂ 2 ಅನುಕ್ರಮ ಸಂಖ್ಯೆಗಳ ಮೊಸ ಒಂದಾಗಿರ್ತದೆ. ಇನ್ನು -6 -3 0 ಈ ಸಮಾಂತರ ಶ್ರೇಣಿಯ 11ನೇ ಪದ ಏನು ಅಂತ ಕೇಳಿದ್ವಿ. ದಟ್ ಆನ್ಸರ್ ಈಸ್ 24. ಓಕೆ, 11ನೇ ಪದ ಅಂದರೆ a + 10d ಮಾಡಿದರೆ ನಿಮಗೆ ಸಿಗ್ತದೆ. a ಅಂದರೆ ಪ್ರಥಮ ಪದ, d ಅಂದರೆ ಸಾಮಾನ್ಯ ವ್ಯತ್ಯಾಸ. ದಟ್ ಡಿಫರೆನ್ಸ್ ಈಸ್ 3 ಇನ್ ದಿಸ್ ಕ್ವಶನ್. ಓಕೆ, ಯುವರ್ ಆನ್ಸರ್ ಈಸ್ 24. ರಾಷ್ಟ್ರೀಯ ಗಣಿತ ದಿನವನ್ನು ಯಾವ ದಿನದಂದು ಮತ್ತು ಯಾರ ಸ್ಮರಣಾರ್ಥ ಆಚರಿಸಲಾಗುತ್ತದೆ ಅಂತ ಕೇಳಿದ್ದೀವಿ. ಡಿಸೆಂಬರ್ 22 ಪ್ರತಿ ವರ್ಷ ರಾಷ್ಟ್ರೀಯ ಗಣಿತ ದಿನ ಅಂತ ಆಚರಣೆ ಮಾಡ್ತೀವಿ. ಯಾರ ಸ್ಮರಣಾರ್ಥ ಅಂದರೆ ಶ್ರೀನಿವಾಸನ್ ರಾಮಾನುಜನ್. ಆಧುನಿಕ ಗಣಿತದ ಒಬ್ಬ ಶ್ರೇಷ್ಠವಾದಂಥ ಗಣಿತಶಾಸ್ತ್ರಜ್ಞ ಶ್ರೀನಿವಾಸನ್ ರಾಮಾನುಜನ್ ಅವರ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಡಿಸೆಂಬರ್ 22 ಗಣಿತ ಡೇ, ಮ್ಯಾಥ್ಸ್ ಡೇ ಅಂಥೇಳಿ ಆಚರಣೆ ಮಾಡ್ತೀವಿ. ಇನ್ನು ಮೊದಲ 10 ಸಂಖ್ಯೆಗಳ ಗುಣಲಬ್ಧ ಏನು ಅಂತ ಕೇಳಿದ್ವಿ. ಸ್ವಲ್ಪ ಇದು ಟಫ್ ಆಗಿರ್ಬೋದು, ಭಾಳ ಮಂದಿ ಕ್ಯಾಲ್ಕುಲೇಟರ್ ಯೂಸ್ ಮಾಡಿರ್ತೀರಿ. ಓಕೆ, ದಿಸ್ ಆನ್ಸರ್ ಈಸ್ 654729075. ದಿಸ್ ಈಸ್ ದ ಆನ್ಸರ್. ಓಕೆ, ಮೊದಲ 10 ಬೆಸ್ಟ್ ಸಂಖ್ಯೆಗಳು ಅಂದರೆ 1 ರಿಂದ 19 ಇರುವಂಥ ಸಂಖ್ಯೆಗಳು. ಈ ಎಲ್ಲ ಸಂಖ್ಯೆಗಳ ಗುಣಲಬ್ಧವನ್ನು ನಾವು ಕೇಳಿದ್ವಿ. ಓಕೆ, ಎಸ್ ವಿದ್ಯಾರ್ಥಿಗಳು, ಇಷ್ಟಾಗಿತ್ತು 15 ಪ್ರಶ್ನೆಗಳು ಹಾಗೂ 15 ಪ್ರಶ್ನೆಗಳಿಗೆ ಸರಿಯಾದ ಕೀ ಆನ್ಸರ್ಸ್ ಉತ್ತರಗಳು. ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ಈ ಹಲವಾರು ಆಯಾಮದ ಪ್ರಶ್ನೆಗಳನ್ನು ನಾವು ನೋಡಬಹುದು. ನಿಮ್ಮೆಲ್ಲರಿಗೂ ಮೇ ಬಿ ಇದೆಲ್ಲ ಹೆಲ್ಪ್ ಆಗಿರ್ತದೆ. ಈ ಉತ್ತರಗಳನ್ನ ಪಡೆಯೋದ್ರಿಂದ ಇನ್ನೂ ನಿಮ್ಮ ನಾಲೆಜ್ ಇಂಪ್ರೂವ್ ಆಗಿರ್ತದೆ ಅಂತೇಳಿ ಭಾವಿಸ್ತಾ, ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ
ಟಾಪ್ ಪ್ಲೇಸನ್ನು ಪಡೆದ ವಿದ್ಯಾರ್ಥಿಗಳ ಬಗ್ಗೆ ಕೂಡ ಸ್ವಲ್ಪ ಮಾತಾಡೋಣ. ಅವ್ರ ಶಾಲೆಗಳನ್ನು ನೋಡೋಣ, ಅವ್ರ ಹೆಸರನ್ನು ನಾನು ಅನೌನ್ಸ್ಮೆಂಟ್ ಮಾಡ್ತೀನಿ. ಓಕೆ, 4th ಪ್ಲೇಸ್, 4ನೇ ಪ್ಲೇಸ್ನಲ್ಲಿ ಬರುವಂತಹ ವಿದ್ಯಾರ್ಥಿಗಳನ್ನು ನೋಡೋಣ. 10 ಮಾರ್ಕಸ್ಗಳನ್ನು ತೆಗೆದುಕೊಂಡು 4ನೇ ಪ್ಲೇಸನ್ನು ಅಲಂಕರಿಸಿದ ವಿದ್ಯಾರ್ಥಿಗಳು ಸೌಜನ್ಯ ಮಾಳಿ. ಇವರು 7th ವಿದ್ಯಾರ್ಥಿನಿ. ಒಂದು ವಿಶೇಷತೆ, 7th ವಿದ್ಯಾರ್ಥಿನಿ ಇಷ್ಟು ಮಾರ್ಕ್ಸ್ಗಳನ್ನು ತೊಗೊಂಡಿದ್ದಾಳೆ. ಈಕೆಗೆ ಉತ್ತಮ ಭವಿಷ್ಯ ಇದೆ ಇನ್ನು ಮುಂದೆ. ಓಕೆ, KHPS ಕುಲಗೋಡ್, ಮೂಡಲಗಿ ತಾಲೂಕಿನಲ್ಲಿ ಬರುವಂಥ ಕುಲಗೋಡ್ KHPS ಶಾಲೆಯಿಂದ ಭಾಗವಹಿಸಿ ಈ ಪ್ಲೇಸನ್ನು ಅಲಂಕಾರ ಮಾಡಿದ್ದಾಳೆ. ಇನ್ನು 4th ಪ್ಲೇಸಲ್ಲಿ ಮತ್ತೆ ಬರೋರು ಪ್ರೀತಮ್ ನಾಗನೂರ್, 10 ಅಂಕಗಳನ್ನ ಇವರು ತೊಗೊಂಡಿದ್ದಾರೆ. ಪ್ರಗತಿ ಹೈಸ್ಕೂಲ್ ಹಾರುಗೇರಿ ಅವರು. ಶಾಂಭವಿ ಜಡ್ಕಿನ್ 10 ಅಂಕಗಳು, ಶ್ರೀ ದಾನೇಶ್ವರ ಕನ್ನಡ ಮೀಡಿಯಂ ಸ್ಕೂಲ್ ಸತ್ತಿಗಿರಿ ತೋಟ ಅರಬಾವಿ, ಇವರು ಕೂಡ 10 ಅಂಕಗಳನ್ನ ಪಡೆದುಕೊಂಡಿದ್ದಾರೆ. ಮಲ್ಲೇಶ್ ಕರತನ್ನವರ್ 10 ಅಂಕಗಳು, ಇವರು ಕೂಡ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೆರೂರ್, ಬಾಗಲಕೋಟದ ಕೆರೂರಿಂದ ಭಾಗವಹಿಸಿ 10 ಅಂಕಗಳನ್ನ ಪಡೆದುಕೊಂಡಿದ್ದಾರೆ. ಇನ್ನು ಗಿರೀಶ್ ಶೆಟ್ಟಪ್ಪನವರ್, ಇವರು ಕೂಡ 10 ಅಂಕಗಳನ್ನ ಪಡೆದುಕೊಂಡಿದ್ದಾರೆ. ಹಣ್ಣು ಬೆಳೆಗಾರರ ಸಂಘದ ಹೈಸ್ಕೂಲ್ ಕಲಾದಗಿ, ಬಾಗಲಕೋಟೆಯಲ್ಲಿರುವಂಥ ಕಲಾದಗಿಯ ಹಣ್ಣು ಬೆಳೆಗಾರರ ಸಂಘದ ಪ್ರೌಢಶಾಲೆಯಿಂದ ಭಾಗವಹಿಸಿ ಇವರು ಕೂಡ 10 ಅಂಕಗಳನ್ನ ಪಡೆದುಕೊಂಡಿದ್ದಾರೆ. ಈ 4ನೇ ಪ್ಲೇಸ್ನಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ಇನ್ನು 3rd ಪ್ಲೇಸನ್ನು ಯಾವ್ಯಾವ ವಿದ್ಯಾರ್ಥಿ ಅಲಂಕರಿಸಿದ್ದಾರೆ ಅಂತ ನೋಡೋಣ. ಶ್ರೇಯಾ ಪಿರ್ಜಿ 10 ಅಂಕಗಳು, ನವಜೀವನ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ ಗೋಕಾಕ್, ನವಜೀವನ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಿಂದ ಶ್ರೇಯಾ ಅವರು ಭಾಗವಹಿಸಿ 11 ಅಂಕಗಳನ್ನ ಪಡೆಯೋದ್ರ ಮೂಲಕ ನಮ್ಮ ರಸಪ್ರಶ್ನೆಯ 3ನೇ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಮತ್ತು 11 ಅಂಕ ಯಾರು ಪಡೆದಾರೆ ಅಂದರೆ ಚಿರಂತ್ KS, ಆಕಾಂಕ್ಷಾ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ ಕಿತ್ತನಕೆರೆ, ತಾಲೂಕು ಅರಸೀಕೆರೆ, ಡಿಸ್ಟ್ರಿಕ್ಟ್ ಹಾಸನದಿಂದ ಇವರು ಪ್ರತಿ ವಾರ ಕೂಡ ಭಾಗವಹಿಸ್ತಾರೆ. ಈ ವಿದ್ಯಾರ್ಥಿ ಹಾಸನದಿಂದ ಭಾಗವಹಿಸಿ 11 ಅಂಕಗಳಿಂದ ಇವರು ಕೂಡ 3rd ಪ್ಲೇಸ್. ಸಂಜನಾ ಬೆಳಕೂಡ್ 11 ಅಂಕಗಳು, ಗೌರ್ಮೆಂಟ್ ಹೈಸ್ಕೂಲ್ ಮಸ್ಕುಪ್ಪಿ, ತಾಲೂಕು ಗೋಕಾಕ್, ಮೂಡಲಗಿ ವಲಯದಲ್ಲಿ ಬರುವಂಥ ಮಸ್ಕುಪ್ಪಿಯಿಂದ ಇವರು ಭಾಗವಹಿಸಿ 11 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಇವರಿಗೂ ಕೂಡ ಅಭಿನಂದನೆಗಳು. ಪ್ರತೀಕ್ಷಾ 8ನೇ ತರಗತಿ ವಿದ್ಯಾರ್ಥಿನಿಯಾದಂಥ ಪ್ರತೀಕ್ಷಾರವರು ಭಾಗವಹಿಸಿ 11 ಅಂಕಗಳನ್ನ ತೆಗೆದುಕೊಂಡಿದ್ದಾರೆ. ಆಕಾಂಕ್ಷಾ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕಿತ್ತನಕೆರೆ, ಅರಸೀಕೆರೆ, ಹಾಸನ ಡಿಸ್ಟ್ರಿಕ್ಕಿಂದ ಇವರು ಕೂಡ ಭಾಗವಹಿಸಿದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಹಾಗಾದರೆ 2nd ಪ್ಲೇಸನ್ನು ಅಲಂಕರಿಸಿರುವಂಥ ವಿದ್ಯಾರ್ಥಿಗಳನ್ನು ನೋಡೋದಾದರೆ ಶಶಿ ಹೊಸಮನಿ 12 ಅಂಕಗಳು, CS ಅಂಗಡಿ ಹೈಸ್ಕೂಲ್ ಗೋಕಾಕ್, ಇವರು ಭಾಗವಹಿಸಿ 2ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಈ ವಿದ್ಯಾರ್ಥಿ ಕೂಡ ಪ್ರತಿ ವಾರ ಭಾಗವಹಿಸ್ತಾರೆ. ಅಭಿನಂದನೆಗಳು. ಬಸವರಾಜ್ ಅರಬಾವಿ 12 ಅಂಕಗಳು, ಗೌರ್ಮೆಂಟ್ ಹೈಸ್ಕೂಲ್ ಮುಗುಳಿಹಾಳ್, ತಾಲೂಕು ಸವದತ್ತಿ, ಜಿಲ್ಲಾ ಬೆಳಗಾವಿ, ಇವರು ಕೂಡ ಭಾಗವಹಿಸಿ 12 ಅಂಕಗಳನ್ನ ಪಡೆದು 2nd ಪ್ಲೇಸನ್ನು ಅಲಂಕರಿಸಿದ್ದಾರೆ. ಈ ವಿದ್ಯಾರ್ಥಿಗೂ ಕೂಡ ಧನ್ಯವಾದಗಳು. ರಾಹುಲ್ ಹುಳ್ಳೋಳಿ 12 ಮಾರ್ಕ್ಸ್ಗಳನ್ನ ಪಡೆದಿದ್ದಾರೆ. ಪ್ರಗತಿ ಹೈಸ್ಕೂಲ್ ಹಾರುಗೇರಿ, ತಾಲೂಕು ರಾಯಬಾಗ್, ಡಿಸ್ಟ್ರಿಕ್ಟ್ ಬೆಳಗಾವಿಯ ರಾಯಬಾಗ್ ತಾಲೂಕಿನ ಹಾರುಗೇರಿಯಿಂದ ಭಾಗವಹಿಸಿ ಇವರು ಕೂಡ 2nd ಪ್ಲೇಸನ್ನು ಪಡೆದುಕೊಂಡಿದ್ದಾರೆ. ರಜನೀಶ್ BC 12 ಅಂಕಗಳನ್ನ ಪಡೆದುಕೊಂಡಿದ್ದಾರೆ. ಆಕಾಂಕ್ಷಾ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ ಕಿತ್ತನಕೆರೆ, ಅರಸೀಕೆರೆ, ಹಾಸನದಿಂದ ಭಾಗವಹಿಸಿ ಇವರು ಕೂಡ 12 ಅಂಕಗಳನ್ನ ಪಡೆದುಕೊಂಡು ಇವರು ಕೂಡ ಪ್ರತಿ ವಾರ ಭಾಗವಹಿಸ್ತಾರೆ. ಇವರು ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇನ್ನು ಸುಮನ್ ಚಿಕ್ಕೋಡಿ 12 ಅಂಕ, ಇವರು ತಮ್ಮ ಸ್ಕೂಲನ್ನು ಮೆನ್ಷನ್ ಮಾಡಿರ್ಕಿಲ್ಲ. ಓಕೆ, ಅದಕ್ಕೆ ಹೇಳೋದು, ನಿಮ್ಮ ಸ್ಕೂಲನ್ನು ಕೂಡ ಮೆನ್ಷನ್ ಮಾಡಿ, ನಿಮ್ಮ ಊರನ್ನು ಮೆನ್ಷನ್ ಮಾಡಿ ಆನ್ಸರನ್ನು ಕಳಿಸಿ. ಸುಮನ್ ಚಿಕ್ಕೋಡಿ ಅವರಿಗೂ ಕೂಡ ಅಭಿನಂದನೆಗಳು. ಈಗ ಅತ್ಯಂತ ಕಾತುರದಿಂದ ಕಾಯುವ 1st ಪ್ಲೇಸನ್ನು ಅಲಂಕರಿಸಿದ ವಿದ್ಯಾರ್ಥಿ ಯಾರು ಅಂತ ನೋಡೋಣ. ಈ 2nd ಪ್ಲೇಸ್ ಅಲಂಕರಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಈಗ 1st ಪ್ಲೇಸನ್ನು ಅಲಂಕರಿಸಿದಂತಹ ವಿದ್ಯಾರ್ಥಿಯನ್ನು ನೋಡೋದಾದರೆ ಸಂಜನಾ ಚಚಡಿ 13 ಅಂಕಗಳಿಂದ ಕೇವಲ 2 ಅಂಕಗಳು ಈ ವಿದ್ಯಾರ್ಥಿನಿ ಕಳೆದುಕೊಂಡಿದ್ದಾಳೆ. ಇಟ್ ಮೇ ಬಿ ರೆಹಮತ್ ಅಲಿ ಚೌಧರಿ ಬಿಟ್ಟಿರ್ಬೋದು ಮತ್ತು ಫಸ್ಟ್ ಕ್ವೆಶನ್ ಸ್ಲಾತ್ ಅನ್ನೋದನ್ನು ಮಿಸ್ ಮಾಡಿರ್ಬೋದು. ಉಳಿಕಿದ ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನು ಗಳಿಸುವುದರ ಮೂಲಕ 13 ಅಂಕಗಳಿಂದ ಇಡೀ ನಮ್ಮ 106 ವಿದ್ಯಾರ್ಥಿಗಳು ಭಾಗವಹಿಸಿದ 106 ವಿದ್ಯಾರ್ಥಿಗಳಲ್ಲೇ ಪ್ರಥಮ ಸ್ಥಾನವನ್ನು ಪಡೆದಿದ್ದಾಳೆ. ಭಾರತೀಯ ವಿದ್ಯಾಮಂದಿರ ಹೈಸ್ಕೂಲ್ ಗೋಕಾಕ್ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾಳೆ. ಈ ವಿದ್ಯಾರ್ಥಿಯನ್ನು ನಾನು ಭೇಟಿಯಾಗಿ ಇವಳಿಗೆ ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಒಂದು ನೋಟ್ಸನ್ನು ಕೂಡ ಕೊಡ್ತೀನಿ. ಇದು ರಸಪ್ರಶ್ನೆ ಕಾರ್ಯಕ್ರಮ ಆಗಿತ್ತು. ನಮ್ಮ ಯೂಟ್ಯೂಬ್ ಚಾನಲ್ನಿಂದ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಓಕೆ, ಈ ವಿದ್ಯಾರ್ಥಿನಿಗೆ ಒಂದು ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸಿ ಇದೇ ರೀತಿ ತಮ್ಮ ಅಧ್ಯಯನವನ್ನು ಮುಂದುವರಿಸ್ರಿ. ಅದಕ್ಕೆ ಯಾವುದೇ ಸಹಾಯ ಬೇಕಾದರೂ ನಾವು ನಮ್ಮ ಯೂಟ್ಯೂಬ್ ಚಾನಲ್ನಿಂದ ಮಾಡ್ತೀವಿ. ಎಲ್ಲ ವಿದ್ಯಾರ್ಥಿಗಳು ಕೂಡ ನಿಮ್ಮ ಅಧ್ಯಯನವನ್ನು ಮುಂದುವರಿಸ್ರಿ. ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಹಾಕಿ. ಏನೇ ಡೌಟ್ಸ್ ಇದ್ದರೂ ಕೂಡ ನಾವು ಅದಕ್ಕೆ ರೆಸ್ಪಾನ್ಸ್ ಕೂಡ ಮಾಡ್ತೀವಿ. ಓಕೆ,
ಎಸ್, ಮತ್ತೆ ಮುಂದಿನ ವಾರ ಮತ್ತೊಂದು ಹೊಸ ರಸಪ್ರಶ್ನೆ ಕಾರ್ಯಕ್ರಮದೊಂದಿಗೆ ಮುಂದಿನ ಶನಿವಾರ ಎಲ್ಲರೂ ಮತ್ತೆ ಭೇಟಿಯಾಗೋಣ. ನೀವು ಕೂಡ ಹೆಚ್ಚಿನ ಅಂಕಗಳನ್ನ ಪಡೆಯಿರಿ ಅಂತ ಹೇಳ್ತಾ ಈ ರಸಪ್ರಶ್ನೆ ಕಾರ್ಯಕ್ರಮದ ಒಂದು ಫಲಿತಾಂಶ ರಿಸಲ್ಟನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.